ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮತ್ತು ಇವತ್ತಿನ ಈ ಎಪಿಸೋಡಿಗೆ ತುಂಬ ಹೃದಯದ ಸ್ವಾಗತ. ಈಗ ನಾನು ವಿಶ್ಲೇಷಿಸಲಿಕ್ಕೆ ಹೊರಟಂತಹದ್ದು ಅನೇಕ ರೀತಿಯ ಸಂದರ್ಭಗಳನ್ನು ಮೋದಿಯವರ ಜೊತೆ ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಿಸಿದಂತಹ ನಮ್ಮ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಏನಿದ್ದಾರೆ, ಅವರ ಜಾತಕದ ಸ್ವರೂಪಗಳು ಏನನ್ನು ಶ್ರುತಪಡಿಸ್ತಾ ಇದೆ ಅನ್ನುವಂಥದ್ದನ್ನು ಸ್ವಲ್ಪ ಈಗ ಅವರ ಜಾತಕವನ್ನು ಪರಿಶೀಲಿಸುವುದರ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ. ಅವರು ಪ್ರಧಾನವಾಗಿ ಅವರ ಸಂದರ್ಭದಲ್ಲಿ ಈಗ ನಡೀತಾ ಇರುವಂಥದ್ದು 7.5 ವರ್ಷದ ಶನಿ ಕಾಟ ನಡೀತಾ ಇದೆ. ಬರುವ ಜೂನ್ ಬಂದಾದ ಮೇಲೆ 5 ವರ್ಷಗಳ ಶನಿ ಕಾಟ ಅವರಿಗೆ ಇನ್ನೂ ಜಾಸ್ತಿಯಾಗಿರುತ್ತೆ. ಇಂತಹ ಶನಿ ಕಾಟದ ಸಂದರ್ಭದಲ್ಲೂ ರಾಜಕೀಯ ವಿಶ್ಲೇಷಕರ ಒಂದಿಷ್ಟು ಹೇಳಿಕೆಯ ಪ್ರಕಾರ ಅವರು ಬಹುಶಃ ಮುಂದಿನ ಮಂತ್ರಿಮಂಡಲದ ವಿಸ್ತರಣೆಯ ಹೊತ್ತಿಗೆ ಅಥವಾ ಮಂತ್ರಿಮಂಡಲದ ಪುನರ್ರಚನೆಯ ಹೊತ್ತಿಗೆ ಮೋದಿಯವರು ಮಂತ್ರಿಮಂಡಲವನ್ನು ಪುನರ್ರಚನೆ ಮಾಡುವ ಹೊತ್ತಿಗೆ ಅವರು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಉಪಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವಂತಹ ಸಂದರ್ಭ ಬರಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಅವರನ್ನು ಎಷ್ಟೊಂದು ರೀತಿಯಲ್ಲಿ ಅವರ ಜಾತಕದ ಸಂದರ್ಭದ ಗ್ರಹಗಳು ಸಪೋರ್ಟ್ ಮಾಡಬಹುದು ಅನ್ನುವಂಥದ್ದನ್ನು ನೋಡಿದಾಗ ಈಗ ಅವರಿಗೆ ನಡೀತಾ ಇರುವಂಥದ್ದು ಯಾವ ದಶಾ ನಡೀತಾ ಇದೆ ಅಂತ ಕೇಳಿದರೆ ಗುರುದಶಾ ಸಂದರ್ಭ ನಡೀತಾ ಇದೆ. ಈ ಗುರುದಶಾದ ಸಂದರ್ಭದಲ್ಲೇ ಅವರಿಗೆ ನಡೀತಾ ಇರುವಂಥದ್ದು 7.5 ಕೂಡ ನಡೀತಾ ಇದೆ. ಈ 7.5 ಸಂದರ್ಭದಲ್ಲಿ ಇವರ ಜಾತಕದ ಯೋಗಕಾರಕನಾಗಿ ಶನೈಶ್ಚರ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ತನ್ನದಾದಂತಹ ಒಂದು ವಿಕೃತಿಯ ಮೂಲಕ ಚಂದ್ರ ಇವರನ್ನು ಎಷ್ಟರ ಮಟ್ಟಿಗೆ ಡೌನ್ ಮಾಡಬಹುದು ಅನ್ನುವಂಥದ್ದನ್ನು ಬಹಳಷ್ಟು ಮುತುವರ್ಜಿಯಿಂದ ತನ್ನ ಕಾಯಕವನ್ನು ನಡೆಸ್ತಾ ಇದ್ದಾನೋ ಅನ್ನೋ ರೀತಿಯಲ್ಲಿ ಯೋಗಕಾರಕನಾದಂತಹ ಶನೈಶ್ಚರನನ್ನು ಮಂಕು ಮಾಡುವಂತಹ ವಿಚಿತ್ರವನ್ನು ಚಂದ್ರ ಸೃಷ್ಟಿ ಮಾಡ್ತಾ ಇರ್ತಾನೆ. ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಪರಂಪರೆ ಪ್ರಕಾರ ಶನೈಶ್ಚರನಿಗೂ ಮತ್ತು ಚಂದ್ರನಿಗೂ ವಿಚಿತ್ರವಾದ ರೀತಿಯ ಸಂಘರ್ಷ ಬಂದಾಗಲೇ ಈ 7.5 ವರ್ಷಗಳ 7.5 ಅನ್ನುವಂತಹ ಒಂದು ಕಾಟದ ಸಂದರ್ಭ ಬರುವಂಥದ್ದು. ಇಂತಹ ಸಂದರ್ಭದಲ್ಲಿ ನಾವು ಗಮನಿಸಿದ ಹಾಗೆ ಇತ್ತೀಚಿನ CJP ಕಾಕ್ರೋಚ್ ಜನತಾ ಪಾರ್ಟಿ ಸರ್ರನೆ ಪಾರ್ಲಿಮೆಂಟನ್ನು ನುಗ್ಗಬೇಕು. ಯಾಕೆಂದರೆ ಅವರಿಗೆ ಆ ಒಂದು ಸಂದರ್ಭದ ವಿಶೇಷ ಇದನ್ನು ಮಾಡಬೇಕು ಅನ್ನುವಂಥದ್ದು ಅವರು ಯಾಕೆ ನಿರ್ಧಾರ ಮಾಡಿದರು ಅಂದರೆ, ನಮ್ಮ ಪಾರ್ಲಿಮೆಂಟಿನ ಸೆಷನ್ ಮಳೆಗಾಲದ ಮುಂಗಾರು ಅವಧಿಯ ಈ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರೋದರಿಂದ ಇದು ಸಕಾಲ. ನಾವು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೀಟ್ ಎಕ್ಸಾಮಿನ ಸಂದರ್ಭದ ಅನೇಕ ಲ್ಯಾಪ್ಸ್ಗಳ ಕಾರಣಕ್ಕಾಗಿ ನಡೆಸ್ತಾ ಇದ್ದಂಥ ಶಾಂತಮಯವಾದಂಥ ಚಳುವಳಿ ಆದರೆ ಪಾರ್ಲಿಮೆಂಟಿಗೆ ನುಗ್ಗಿ ಹೋಗಬೇಕು ಅನ್ನುವಂತಹ ನಿರ್ಧಾರದೊಂದಿಗೆ ಈ ಚಳುವಳಿಗಾಗಿ ಸೇರಿದಂಥ ಮಕ್ಕಳು ತಮ್ಮದಾದಂಥ ಒಂದು ಪ್ಲ್ಯಾನನ್ನು ಮಾಡಿಕೊಳ್ತಾರೆ. ಅದನ್ನು ನಿಗ್ರಹಿಸಬೇಕಾದಂತಹ ಶಕ್ತಿ ಪ್ರಧಾನವಾಗಿ ತೋರಿಸಬೇಕಾದದ್ದು ಯಾರು? ನಮ್ಮ ಗೃಹ ಸಚಿವರಾದಂತಹ ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾದಂತಹ ಶಹಾ ಅದನ್ನು ನಿರ್ವಹಿಸಬೇಕಾಗುತ್ತದೆ. ಆದರೆ ನಿರ್ವಹಿಸಬೇಕಾದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಒಂದು ಚಳುವಳಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಾಗ ಗೃಹ ಮಂತ್ರಿ ಅಷ್ಟೊಂದು ಸುಲಭವಾಗಿ ಅದನ್ನು ಕ್ರಶ್ ಮಾಡುವಂಥ ಸಂದರ್ಭ ಇರೋದಿಲ್ಲ. ಯಾಕೆಂದರೆ ಎಲ್ಲ ನಿಟ್ಟಿನಲ್ಲೂ ಯಾವುದನ್ನೇ ನಾವು ಹತ್ತಿಕ್ಕಬೇಕು ಅನ್ನುವಂಥದ್ದಾಗಿ ಯೋಚನೆ ಮಾಡಿದಾಗ ಮುನ್ನುಗ್ಗಿದರೆ ಆಗುವಂಥ ತೊಂದರೆ ಏನು ಅಂತಂದರೆ, ನಮ್ಮಿಂದ ಯಾರು ಅದನ್ನು ಹತ್ತಿಕ್ಕಬೇಕೋ ಅಂತಹ ಜವಾಬ್ದಾರಿಯುತ ಜಾಗದಲ್ಲಿ ಇರುವಂಥವರು ಅದನ್ನು ತಮಗೆ ಮನಸ್ಸಿಗೆ ಬಂದಂತೆ ಅದನ್ನು ನಿಗ್ರಹಿಸುವುದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಪೊಲೀಸ್ ಪಡೆ ಇರುತ್ತೆ, ಮಿಲಿಟ್ರಿನೂ ಇರಬಹುದು, ಅಥವಾ ಇಂಥ ಚಳುವಳಿಗಳು ಬೇಕು ಅನ್ನುವುದಾಗಿ ಯೋಚಿಸಿ ಹೇಳುವಂತಹ ಪ್ರಜ್ಞಾವಂತರು ಇರಬಹುದು.
ಚಳುವಳಿಯ ಅವಶ್ಯಕತೆ ನಿಜಕ್ಕೂ ಇದೆ ಅಂತ ಯೋಚಿಸುವಂಥ ಪ್ರಜ್ಞಾವಂತರಿರಬಹುದು. ಯಾಕೆಂದರೆ ಸರ್ಕಾರದಿಂದ ನೀಟ್ ಎಕ್ಸಾಮಿನ ಸಂದರ್ಭಕ್ಕೆ ಲ್ಯಾಪ್ಸ್ ಆಗಿದೆ. ಅನೇಕ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವೆಲ್ಲ ಈ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಸರಿಯೋ ತಪ್ಪು ಅನ್ನುವಂಥ ವಿಚಾರ ಬೇರೆ. ಆದರೆ ಈ ನೀಟ್ ಎಕ್ಸಾಮ್ ಹೇಳುವಂತಹದ್ದೇ ಒಂದು ಅದರ ಲ್ಯಾಪ್ಸ್ ಸರ್ಕಾರದಲ್ಲಿ ಉಂಟಾದಂಥ ಲ್ಯಾಪ್ಸ್ ಎನ್ನುವ ಕಾರಣಕ್ಕಾಗಿ ಹುಟ್ಟುಕೊಂಡಂಥ ಚಳುವಳಿ. ಹಾಗಾದರೆ ಇದೇ ಸಂದರ್ಭದಲ್ಲಿ ಈ 2012ರಿಂದಲೂ 14ರಿಂದಲೂ ಮೋದಿಯವರ ಗೌರ್ಮೆಂಟ್ ನಡೀತಾ ಇರುವಾಗ ಯಾವುದೂ ಇಷ್ಟೊಂದು ದೊಡ್ಡ ಪ್ರಮಾಣದ ರೈತರ ಚಳುವಳಿ ಒಂದು ನಡೆದಿತ್ತು. ಆದರೆ ಅದನ್ನು ನಿಗ್ರಹಿಸುವಂಥದ್ದನ್ನು ಹೇಗೆ ಅದನ್ನು ನಿಗ್ರಹಿಸಬೇಕು ಅಥವಾ ಅದನ್ನು ತಣ್ಣಗೆ ಮಾಡಬಹುದು ಅನ್ನುವಂತಹ ಚಾಕಚಕ್ಯತೆಯನ್ನು ಮೋದಿ ತೋರಿಸಿದರು. ಆದರೆ ಯಾಕೆ ಈ ವಿದ್ಯಾರ್ಥಿಗಳ ಸಂದರ್ಭದ ಈ CJP ಪಾರ್ಟಿಯ ಉಗಮದೊಂದಿಗೆ ನಡೆದಂಥ ಚಳುವಳಿಯನ್ನು ನಿಗ್ರಹಿಸಲಿಕ್ಕೆ ಆಗಲಿಲ್ಲ ಅಂತಂದರೆ ಇದರಲ್ಲಿ ವಿದ್ಯಾರ್ಥಿಗಳೊಂದಿಗೆ ಇತರ ಅನೇಕ ಶಕ್ತಿಗಳು ವಿದ್ಯಾರ್ಥಿಗಳಿಗೂ ತಿಳಿಯದಂತೆ ಸರ್ಕಾರಕ್ಕೂ ತಿಳಿದೇ ಹೋದಂತೆ ಅದು ತನ್ನದಾದಂತಹ ಆ ಒಂದು ದೊಡ್ಡ ಹಸ್ತವನ್ನು ಉದ್ದನೆಯಾಗಿ ಚಾಚಿದ್ದರಿಂದ ಈ ಒಂದು ಚಳುವಳಿ ಒಂದು ವಿಷಮ ಸ್ಥಿತಿಯನ್ನು ನಿರ್ಮಿಸಬಹುದಾದಂತಹ ವಿಸ್ತಾರವನ್ನು ಅದು ಪಡೆದುಕೊಂಡಿತ್ತು. ಹಾಗಾದರೆ ಇದನ್ನು ನಿಗ್ರಹಿಸಬೇಕಾದಂತಹ ಸಂದರ್ಭದಲ್ಲಿ ಬಂದೂಕನ್ನು ಬಳಸಬಾರದು, ಲಾಠಿ ಚಾರ್ಜನ್ನು ಬಳಸಬಾರ್ದು, ಟಿಯರ್ ಗ್ಯಾಸನ್ನು ಬಳಸಬಾರದು. ಅದರ ಉದ್ರಿಕ್ತ ಜನರ ಗುಂಪನ್ನು ನಿಗ್ರಹಿಸಬೇಕು ಅನ್ನುವಂಥದ್ದು ಒಬ್ಬ ಗೃಹ ಮಂತ್ರಿಗೆ ದೊಡ್ಡ ಸವಾಲಾಗಿಯೇ ಇರುತ್ತೆ. ಇಂತಹ ದೊಡ್ಡ ಸವಾಲನ್ನು ಹಾಗಾದರೆ ಅಮಿತ್ ಶಾ ಎದುರಿಸಬೇಕಾದಂತಹ ಸಂದರ್ಭ ಯಾಕೆ ಬಂತು? ಇಲ್ಲಿ ಅವರ ಜಾತಕದಲ್ಲಿ ಅವರನ್ನು ಉತ್ತಮವಾದಂತಹ ರೀತಿಯಲ್ಲಿ ಮೇಲಕ್ಕೆತ್ತಬಹುದಾದಂತಹ ಗುರುವಿನ ಸಂಪೂರ್ಣವಾದಂತಹ ಶಕ್ತಿಯುತ ಬಲ ಅವರಿಗಿದ್ದರೂ ಕೂಡ ಶನೈಶ್ಚರ ಮತ್ತು ಚಂದ್ರರ ನಡುವೆ ಬಂದಂತಹ ಸಂಘರ್ಷದ ಕಾರಣದಿಂದಾದ 7.5 ವರ್ಷದ ಶನಿ ಕಾಟ ಅವರಿಗೇನಾಯಿತು, ಈ ವಿದ್ಯಾರ್ಥಿಗಳ ಮೂಲಕವಾದಂತಹ ಇಂಥದ್ದೊಂದು ಚಳುವಳಿ ಉಂಟಾಗಲಿಕ್ಕೆ ಮತ್ತು ಅದನ್ನು ಹೇಗೆ ನಿಗ್ರಹಿಸಬೇಕು ಅನ್ನುವುದರ ಆ ಆಳ ಅಗಲಗಳನ್ನು ತಿಳಿದುಕೊಳ್ಳುವಲ್ಲಿ ಸ್ವಲ್ಪ ಅವರನ್ನು ಹೊಯ್ದಾಡಿಸುವಂತಹದ್ದಕ್ಕೆ ಸಾಧ್ಯವಾಗಿದ್ದು ಸುಳ್ಳಲ್ಲ. ಆದರೆ ಅದನ್ನು ಸಮರ್ಥವಾಗಿ ಸಾಧ್ಯವಾಗಿಸಿಕೊಂಡಿದ್ದಾರೆ. ಆದರೆ ಈಗ ಮುಂದಿರುವಂತಹ ತೊಂದರೆ ಏನು ಅಂತಂದರೆ ಅವರಿಗೆ ನಡೆಯುತ್ತಿರುವಂಥ, ಯಾಕೆ ಅಂತಂದರೆ ಅವರ ಜಾತಕದಲ್ಲಿ ಇವರ ಜಾತಕದಲ್ಲೂ ಕೂಡ ಶನೈಶ್ಚರನ ಸಂದರ್ಭ ಹೇಗಿದೆ ಅಂತಂದರೆ ಬಹಳ ಅದ್ಭುತವಾಗಿ ಇರುವಂತಹ ಒಂದು ಸತ್ವಯುತವಾದಂತಹ ಗಟ್ಟಿ ಸ್ಥಿತಿಯನ್ನು ಜಾತಕದ ಮೂಲಕವಾಗಿ ಪಡೆದಿರುವುದು ಅಂಥದ್ದು ಹೌದಾದರೂ ಕೂಡ ಈ ಶನೈಶ್ಚರ ಈ ಸಂದರ್ಭದಲ್ಲಿ ಚಂದ್ರನೊಟ್ಟಿಗಿನ ಸಂಘರ್ಷದಿಂದ ವೀಕ್ ಆಗಿರೋದರಿಂದ ಈಗ ಇವರನ್ನು ಕಾಪಾಡಬೇಕಾದಂಥವನು ಕೇವಲ ಗುರುವಾಗಿರ್ತಾನೆ. ಆದರೆ ಈ ಗುರುವಿನ ಸಂದರ್ಭದ ತೊಂದರೆಗಳು ಏನಿದೆ ಅಂತಂದರೆ ಕೇಂದ್ರಾಧಿಪತ್ಯ ದೋಷವನ್ನು ಹೊಂದಿದಂತಹ ಗುರು ಇವರ ಜಾತಕದಲ್ಲಿ ಇದ್ದು ಇಂತಹ ಗುರು ಇವರ ಜಾತಕದಲ್ಲಿ ಭಾಗ್ಯದಲ್ಲಿ ಇದ್ದರೂ ಕೂಡ ಆ ಭಾಗ್ಯದಲ್ಲಿ ಇರುವಂತಹ ಗುರು ಇವರ ಜಾತಕದಲ್ಲಿ ವೃಷಭ ರಾಶಿಯಲ್ಲಿ ಇದ್ದಿದ್ದರಿಂದ, ಅಂದರೆ ಇವರಿಗೆ ಭಾಗ್ಯದ ಮನೆ ವೃಷಭ ರಾಶಿ ಇವರಿಗೆ ಒಳ್ಳೆಯದೇ. ಆದರೆ ಆ ವೃಷಭ ರಾಶಿಯಲ್ಲಿ ಗುರು ಇರುವಂಥದ್ದು ಏನಾಗುತ್ತೆ, ಸ್ವಲ್ಪ ಮಟ್ಟಿಗಿನ ತೊಳಲಾಟವನ್ನು ತರುವಂತಹ ಒಂದು ಸಂದರ್ಭವನ್ನು ನಿರ್ಮಿಸುತ್ತೆ. ಆದರೂ ಕೂಡ ಸುಖಸ್ಥಾನದ ಯಜಮಾನಾದಂತಹ ಮತ್ತು ಕಳತ್ರ ಸ್ಥಾನದ ಯಜಮಾನಾಗಿರ್ತಕ್ಕಂತಹ ಗುರು ವೃಷಭದಲ್ಲಿ ಇದ್ದಿದ್ದರಿಂದಾಗಿ ಅನೇಕ ರೀತಿಯ ಟೆಸ್ಟಿಂಗ್ ಅಥವಾ ಒತ್ತಡಗಳನ್ನು ಇವರಲ್ಲಿ ನಿರ್ಮಾಣ ಮಾಡಬಹುದಾದಂತಹ ಸ್ವರೂಪಕ್ಕೆ ಅವಶ್ಯಕತೆಯಾಗಿ ಗುರು ಏನು ಮಾಡ್ತಾನೆ, ಇವರಿಗೆ ಖಂಡಿತವಾಗಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಪೋಸ್ಟನ್ನು ಕೊಡೋದಕ್ಕೆ ಖಂಡಿತವಾಗಿ ತನ್ನ ಶಕ್ತಿಯನ್ನು ಒದಗಿಸ್ತಾನೆ. ಆದರೆ ಒಂದೊಂದು ಸಲ ನಾವು ಅರ್ಥ ಮಾಡ್ಕೊಳ್ಬೇಕು, ಅನೇಕ ಶಕ್ತಿಗಳು ನಮಗೆ ಸಕಾರಾತ್ಮಕವಾಗಿ ಒದಗಿ ಬಂದಿದೆ ಅನ್ನುವಂಥದ್ದು ನಮ್ಮ ಈ ಹೊತ್ತಿನ ವರ್ತಮಾನದ ಸ್ಥಿತಿಯಾಗಿ ಕಂಡರೂ ಕೂಡ ಈ ಒಂದು ವರ್ತಮಾನದ ಸಂದರ್ಭದ ಈ ಸಂಭ್ರಮದ ಕ್ಷಣವೇ ಏನಾಗುತ್ತೆ, ಅದು ಅನೇಕ ರೀತಿಯ ದುರ್ಭರ ಚೌಕಟ್ಟುಗಳನ್ನು ಅಥವಾ ದುರ್ಭರ ಚಿಗುರುಗಳನ್ನು ಸೃಷ್ಟಿಸೋದಕ್ಕೆ ಭವಿಷ್ಯದಲ್ಲಿ ಬೀಜ ಬಿತ್ತೋದಕ್ಕೂ ಕೂಡ ಕಾರಣವಾಗಿಬಿಡ್ಬೋದು. ಇಂತಹ ಬೀಜ ಬಿತ್ತುವಿಕೆ ಕ್ರಿಯೆಯನ್ನು ಗುರು ಮಾಡಬಹುದಾದಂತಹದ್ದಕ್ಕೆ ತನ್ನ ಆಂತರ್ಯದಲ್ಲಿ ಇವರ ಜಾತಕದ ಗುರು ಸ್ವಲ್ಪ ವಿಷಮಯವಾದಂತಹ ಸಂದಿಗ್ಧತೆಯನ್ನು ಇಟ್ಟುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಈ ವಿಷವನ್ನು ಈಗ ಯಾವ ಕಾಲದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತಂದರೆ
ಇವರಿಗೆ 7.5 ಶನಿಯ ಕಾಟ ಇರುವಂಥ ಸಂದರ್ಭದಲ್ಲಿ ಇದು ಸಾಧ್ಯವಾಗೋದಕ್ಕೆ ಬೇಕಾದಂತಹ ಉರುವಲಗಳನ್ನು ಆತ ಏನು ಮಾಡ್ತಾ ಇದ್ದಾನೆ, ಇಂಜೆಕ್ಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಇವರಿಗೆ ಈಗ ಗುರು ಏನು ಮಾಡಿದ್ದಾನೆ, ವರ್ತಮಾನದಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂತ ಕೊವೆಟೆಡ್ ಪೋಸ್ಟ್ ಸಿಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಆದರೆ ಆಂತರ್ಯದಲ್ಲಿ ವಿಷವನ್ನು ಇಟ್ಟುಕೊಂಡಂತಹ ಗುರು ಇಂತಹ ಒಂದು ಕೊವೆಟೆಡ್ ಅಂದರೆ ಬಹಳ ಗಟ್ಟಿಯಾದಂತಹ ಪೋಸ್ಟನ್ನು ಇವರಿಗೆ ಕೊಟ್ಟರೂ ಕೂಡ ಶನಿಕಾಟದ ತೊಂದರೆಯನ್ನು ಎದುರಿಸುತ್ತಾ ಇರುವಂತಹ ಅಮಿತ್ ಶಾ ಬಹಳ ಎಚ್ಚರಿಕೆಯಿಂದ ಈ ಪೋಸ್ಟನ್ನು ನಿರ್ವಹಿಸಬೇಕಾದಂತಹ ಒತ್ತಡವನ್ನು ಹಾಗೂ ಅನೇಕ ರೀತಿಯ ಬಿಕ್ಕಳಿಕೆಗಳನ್ನು ಇವರಿಗೆ ಸೃಷ್ಟಿಸಿಯೇ ತೀರ್ತಾನೆ. ಈ ಸೃಷ್ಟಿಸಿಯೇ ತೀರುವಂತಹ ಸಂದರ್ಭವನ್ನು, ಯಾಕೆಂದರೆ ಈ ಹಿಂದಿನ ಶನಿಕಾಟದ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಇವರು ಮಂತ್ರಿಗಳಾಗಿದ್ದಾಗ, ಗೃಹ ಮಂತ್ರಿಗಳಾಗಿದ್ದಾಗ ಇವರಿಗೆ ಸೆರೆಮನೆ ವಾಸವನ್ನು ಎದುರಿಸಬೇಕಾದಂಥ ಸಂದರ್ಭವನ್ನು ಅಂದಿನ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿತ್ತು. ಅದೆಲ್ಲ ಹೇಳ್ತಾ ಹೋದರೆ ಬಹಳ ವಿಸ್ತಾರದ್ದಾಗತ್ತೆ. ಆದರೆ ಆಗಲೂ ಕೂಡ ಅನೇಕ ರೀತಿಯ ಬಿಕ್ಕಳಿಕೆಗಳನ್ನು ಇದೇ ಶನಿಕಾಟದ ಕಾರಣದಿಂದಾಗಿ ಅವರು ಎದುರಿಸಿದಂಥ ಸಂದರ್ಭ ಇತ್ತು. ಆಗ ರಾಹುವೇ ವಿಶೇಷವಾಗಿ ಅವರನ್ನು ಕಾಡುವಂತಹ ಒಂದು ಸಂದರ್ಭವನ್ನು ಏನು ಮಾಡಿದ್ದ, ತನ್ನದೇ ಆದಂತಹ ಒಂದು ವೈಪರೀತ್ಯದ ಶಕ್ತಿ. ಯಾಕೆಂದರೆ ಇವರ ರಾಹು ಇವರ ಕರ್ಮಸ್ಥಾನದಲ್ಲಿ ಕೂತಿದ್ದಾನೆ. ಕರ್ಮಸ್ಥಾನ ಅಂದರೆ ಏನು, ನಾವು ಏನನ್ನು ಮಾಡ್ತೇವೋ ಅಲ್ಲಿ. ಹಾಗಾಗಿ ರಾಹು ನಾವು ಕೈಗೊಳ್ಳುವಂತಹ ಅಥವಾ ನಾವು ನಿರ್ಧರಿಸುವಂತಹ ಯಾವುದೇ ನಿರ್ಧಾರಗಳು ಕೂಡ ಒಂದಿಷ್ಟು ರೀತಿಯಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಹೊಯ್ದಾಟವಾಗುವಂತಹ ಕೆಲವು ಬಿಕ್ಕಳಿಕೆಗಳನ್ನು ಅಮಿತ್ ಶಾ ಅವರಿಗೆ ತರ್ತಾ ಇರುವಂತಹದ್ದು ಶತಸಿದ್ಧವಾಗಿರೋದ್ರಿಂದ ಅನೇಕ ಸಲ ಅವರು ತಮ್ಮದಾದಂತಹ ವರ್ತಮಾನವನ್ನು ಪಣಕ್ಕಿಟ್ಟು ಅನೇಕ ನಿರ್ಧಾರಗಳನ್ನು, ಅನೇಕ ರೀತಿಯ ನಿಗ್ರಹಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆಯನ್ನು ತೋರಿಸ್ಬೇಕಾಗತ್ತೆ. ಅವರು ಇಲ್ಲಿಯವರೆಗೂ ತೋರಿಸ್ತಾ ಇದ್ದಂಥದ್ದು ಅಂಥದ್ದೇ ಅನೇಕ, ಯಾವುದನ್ನು ಕೈ ಹಾಕಿದರೆ ಅಪಾಯ ಎದುರಾಗಬಹುದೋ ಅಂತಹ ಜೇನುಗೂಡಿಗೆ ಕೈ ಹಾಕಿ ಅವರು ಕೆಲವೊಂದನ್ನು ಸಮರ್ಥವಾಗಿ ಎದುರಿಸಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ವಿರೋಧಿಗಳಿಂದ ಬಹಳ ರೀತಿಯ ಎಲ್ಲೋ ಒಂದು ಕಡೆ ಅಮಿತ್ ಶಾ ಬಹುಶಃ ಒಂದು ಡಿಕ್ಟೇಟರ್ಶಿಪ್ಪನ್ನು ತೋರಬಹುದಾದಂಥ ಒಂದು ಸರ್ಕಾರದ ಮುಖವಾಣಿಯಾಗಿ ಅಥವಾ ಮುಖವಾಡವಾಗಿ ಕುಳಿತಿದ್ದಾರೇನೋ ಅನ್ನುವಂಥ ರೀತಿಯ ಗ್ರಹಿಕೆಗಳನ್ನು ತರುವಂತೆ ವಿರೋಧಿಗಳದನ್ನು ಚಿತ್ರಿಸ್ತಾ ಇದ್ದಾರೆ. ಹಾಗಾಗಿ ಇಂತಹ ಅಪಾಯವನ್ನು ಎದುರಿಸಬೇಕಾದದ್ದು ಬಹಳ ಈಗಲೂ ಕೂಡ, ಮುಂದರಿದ ದಿನಗಳಲ್ಲೂ ಕೂಡ ಇದು ಎದುರಾಗ್ತಾನೇ ಇರ್ತದೆ. ಇದರ ಬಗೆಗೆ ಬಹಳಷ್ಟು ಎಚ್ಚರದಿಂದ ಅಮಿತ್ ಶಾ ಹೆಜ್ಜೆ ಇಡಬೇಕಾದಂಥದ್ದು ಯಾಕೆ ಕಾರಣವಾಗ್ತದೆ ಅಂತಂದರೆ, ಈಗ ನಡೀತಾ ಇರುವಂತಹ ಶನಿಕಾಟದಿಂದಾಗಿ, ಈ 7.5 ವರ್ಷಗಳ ಶನಿಕಾಟದಿಂದಾಗಿ ಹಾಗೂ ಆಂತರ್ಯದ ಒಂದು ಮೂಲೆಯಲ್ಲಿ ಎಲ್ಲೋ ಬಚ್ಚಿಟ್ಟುಕೊಂಡಂತಹ ವಿಷದ ಪ್ರಮಾಣವನ್ನು ಇಟ್ಟುಕೊಂಡಂತಹ ಗುರುವಿನ ಕಾರಣಕ್ಕಾಗಿಯೂ ಹೌದು. ಹಾಗಾಗಿ ಅಮಿತ್ ಶಾ ಒಂದು ತನ್ನದಾದಂತಹ ಒಂದು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಇವರಿಗೆ ಬಂದರೆ ಅದನ್ನು ನಿರ್ವಹಿಸಬಹುದಾದಂತಹ ಸಂದರ್ಭದಲ್ಲಿ ಗೃಹ ಮಂತ್ರಿಯಾಗಿ ನಿರ್ವಹಿಸಬೇಕಾದ ಇನ್ನೂ ಇತರ ಇವರ ಯೋಜನೆಗಳ ಅನೇಕ ಇವರದ್ದೇ ಆದಂತಹ ಒಂದಿಷ್ಟು ನಿರ್ಧಾರಗಳಿದೆ, ಅದನ್ನು ಅನುಷ್ಠಾನಗೊಳಿಸಿಕೊಳ್ಳುವಲ್ಲಿ ಬೇಕಾದಲ್ಲಿ ನಿರ್ವಹಿಸಬೇಕಾದಂತಹ ಸೂಕ್ಷ್ಮವನ್ನು ಪ್ರದರ್ಶಿಸುವಲ್ಲಿ ಇವರು ಯಾವುದೇ ರೀತಿಯ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳದೆ ಎಲ್ಲವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದಂಥದ್ದು ಬಹಳ ಅವಶ್ಯವಾಗಿರುತ್ತೆ. ನಂತರದಲ್ಲಿ ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕೂಡ ಬಹಳಷ್ಟು ರೀತಿಯಲ್ಲಿ ಇವರನ್ನು ಎದುರಿಸಬಹುದಾದ ಇವರ ಎದುರಿಗೆ ಬಂದು ಸಮಸ್ಯೆ ಆಗಬಹುದಾದಂಥದ್ದು ಇವರ ಆರೋಗ್ಯದ ಬಗ್ಗೆ ಮಾತ್ರ ಅಮಿತ್ ಶಾ ಅವರು ಎಲ್ಲೂ ಅದರೊಂದಿಗೆ ರಾಜಿ ಮಾಡಿಕೊಳ್ಬಾರ್ದು. ಆರೋಗ್ಯದ ಬಗೆಗೆ ಎಲ್ಲ ರೀತಿಯ ಎಚ್ಚರಿಕೆಯನ್ನು ಅವರು ತೆಗೆದುಕೊಳ್ಬೇಕು. ಯಾಕೆಂದರೆ ಇವರ ಆರೋಗ್ಯವನ್ನು ಬಹು ಉನ್ನತ ರೀತಿಯಲ್ಲಿ ಸಪ್ಲಿಮೆಂಟ್ ಮಾಡಬೇಕಾದಂತಹ ಬುಧ ಏನಾಗಿದ್ದಾನೆ, ಮೂಲ ಜಾತಕದಲ್ಲಿಯೇ ಕೆಲವು ತೊಂದರೆಗಳನ್ನು ಎದುರಿಸಬಹುದಾದಂತಹ ರೀತಿಯಲ್ಲಿ ತನ್ನದಾದಂತಹ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿರೋದ್ರಿಂದ, ಯಾಕೆಂದರೆ ಇವರ ಜಾತಕದಲ್ಲಿ ಬಹುಮುಖ್ಯವಾಗಿ ಈ ಬುಧ ಇರುವಂತಹದ್ದು ಏನಾಗಿದೆ, ನೀಚ ಸೂರ್ಯನ ಜೊತೆಗೆ ಕೂತಿದ್ದಾನೆ. ಹಾಗೂ ಆ ನೀಚ ಸೂರ್ಯನಿಗೂ ಕೂಡ ನೀಚಭಂಗ ರಾಜಯೋಗವನ್ನು ಕೊಟ್ಟಿದ್ದಾನೆ. ಆದರೆ ಇವರ ಜಾತಕದ ನಷ್ಟದ ಮನೆಯ ಯಜಮಾನನಾದಂತಹ ಸೂರ್ಯನ ಜೊತೆ ಬುಧ ಕೂತಿರೋದ್ರಿಂದ, ಹಾಗೂ ಆ ಬುಧ ಸೂರ್ಯನ ಉರಿಯಲ್ಲಿ
ತನ್ನದೇ ಆದಂತಹ ಕೆಲವು ಕಾಂತಿಯನ್ನು ಕಳೆದುಕೊಂಡಿರೋದರಿಂದ, ಆದರೂ ಸೂರ್ಯನ ಜೊತೆಗಿನ ಸಂಯೋಜನೆಯಿಂದಾಗಿಯೇ ಬಹಳಷ್ಟು ಮಟ್ಟಿಗಿನ ಬೌದ್ಧಿಕವಾದಂತಹ ಆ ಒಂದು ಬುಧಾದಿತ್ಯ ಯೋಗ, ನಿಪುಣ ಯೋಗವನ್ನು ಪಡೆದಿರುವುದರಿಂದ ಅಲ್ಲಿ ಏನಾಗಿದೆ, ಈ ಬುಧ ಮತ್ತು ಶುಕ್ರರ ಸಂದರ್ಭ ಅನೇಕ ಒಳಿತು ಕೆಡುಕುಗಳ ನಡುವೆ ಅದು ಏನಾಗಿದೆ, ಒಂದು ರೀತಿಯ ಮಿಕ್ಸಪ್ ಆಗಿದೆ. ನಾವು ಈಗ ಮಿಕ್ಸಿಯಲ್ಲಿ ಹಾಕಿದಾಗ ತಿರುಗಿಸಿದಾಗ ಏನಾಗುತ್ತೆ, ಎಲ್ಲವೂ ಒಂದು ರೀತಿಯಲ್ಲಿ ಯಾವುದು ಎಲ್ಲಿ ಅಡಗಿದೆ ಅನ್ನುವಂಥದ್ದನ್ನು ಗುರುತಿಸಲಿಕ್ಕೆ ಸಾಧ್ಯವಾಗದೆ ಹೋದ ಹಾಗೆ ಅದು ಹೇಗೆ ಮಿಕ್ಸ್ ಆಗುತ್ತೋ ಹಾಗೆ ಆ ರೀತಿಯಲ್ಲಿ ಬುಧ ಸೂರ್ಯನ ಹೊಳಪಿನ ಸಂದರ್ಭದಲ್ಲಿ ಮಂಕಾಗಿದ್ದಾನೆ. ಆದರೆ ಆ ಸೂರ್ಯನ ಕಾರಣದಿಂದಾಗಿಯೇ ಇವರು ಬುದ್ಧಿವಂತರಾಗಿದ್ದಾರೆ. ಆದರೆ ಆ ಬುದ್ಧಿವಂತಿಕೆಯನ್ನು ತೋರಿಸುವ ಸಂದರ್ಭದಲ್ಲಿಯೇ ಇವರ ಗುರು ಇವರನ್ನು ಅನೇಕ ರೀತಿಯಲ್ಲಿ, ಯಾಕೆಂದರೆ ಗುರು ಅನೇಕ ರೀತಿಯ ಜ್ಞಾನವನ್ನು ಕೊಡುವಂತಹ ವಿಶೇಷವಾದಂತಹ ಒಂದು ಮೂಲ ದ್ರವ್ಯವಾದರೂ ಕೂಡ ಆಂತರ್ಯದಲ್ಲಿ ವಿಷವನ್ನು ಹೊತ್ತಾಗ ಕೆಲವು ಸಂದರ್ಭಗಳನ್ನು ಆತ ಏನು ಮಾಡಿಬಿಡ್ತಾನೆ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗೋ ಹಾಗೆ ಮಾಡಿಬಿಡ್ತಾನೆ. ಹಾಗಾಗಿ ಯಾವುದು ಓವರ್ ಕಾನ್ಫಿಡೆನ್ಸ್ ಆಗದಂತೆ ಇವರು ನಿಗ್ರಹಿಸಲಿಕ್ಕೆ ಹೊರಡುವಂಥ ಸಂದರ್ಭವನ್ನು ಈಗ ಬಳಸ್ಕೊಳ್ಬೇಕು. ಅದನ್ನು ಎದುರಿಸುವುದರಲ್ಲಿ ಅವರು ಸಫಲರಾಗ್ತಾರೆ. ಯಾಕೆ ಅಂತಂದರೆ ಸೂರ್ಯನಿಗೆ ಒದಗಿರುವಂಥ ನೀಚಭಂಗ ರಾಜಯೋಗದಿಂದಾಗಿ, ಅದು ಬುಧನ ಕಾರಣದಿಂದಲೇ ಒದಗಿರುವುದರಿಂದ ಅದರಲ್ಲಿ ಸಫಲರಾದರೂ ಕೂಡ ಇವರು ಆರೋಗ್ಯದ ಮಟ್ಟಿಗಿನ ಎಚ್ಚರವನ್ನು ಮಾತ್ರ ಬಹಳಷ್ಟು ರೀತಿಯಲ್ಲಿ ಮುಂದಿನ 6 ವರ್ಷಗಳ ಕಾಲ ಇವರು ನಿರ್ವಹಿಸಲೇಬೇಕಾದಂಥದ್ದು ಅನಿವಾರ್ಯವಾಗಿದೆ. ಯಾಕೆಂದರೆ ಈಗ ಗೃಹಮಂತ್ರಿತ್ವ ಹೇಳುವಂಥದ್ದು, ಆ ಗೃಹಮಂತ್ರಿ ಹೇಳುವಂಥದ್ದೇ ದೊಡ್ಡದಾದಂಥ ಜವಾಬ್ದಾರಿ. ಉಪಪ್ರಧಾನಿಯಾಗಿ ನಿಯೋಜಿತರಾದಲ್ಲಿ ಅವರ ಜವಾಬ್ದಾರಿ ಇನ್ನಿಷ್ಟು ಜಾಸ್ತಿ ಆಗುತ್ತೆ. ಈ ಜವಾಬ್ದಾರಿಗಳು ಜಾಸ್ತಿ ಆದಾಗ ಅನೇಕ ರೀತಿಯ ಒತ್ತಡಗಳು ಬರೋದರಿಂದ ಆರೋಗ್ಯವನ್ನು ಖಂಡಿತವಾಗಿ ಇವರು ಏನು ಮಾಡಬಾರ್ದು, ನಿರ್ಲಕ್ಷಿಸಬಾರ್ದು. ಒಳ್ಳೆಯ ರೀತಿಯಲ್ಲಿ ಅದು ಇವರು ಆರೋಗ್ಯದ ಬಗೆಗೂ ಕೂಡ ಎಚ್ಚರಿಕೆ ಇಟ್ಟಲ್ಲಿ ತನ್ನ ಉದ್ದೇಶಗಳನ್ನು ನೆರವೇರಿಸುವ, ತನ್ನ ಉದ್ದೇಶ ಅಂದ್ರೇನು, ದೇಶದ ಒಳಿತಿಗಾಗಿನ ವಿಚಾರಗಳನ್ನು ಸಫಲಗೊಳಿಸುವಲ್ಲಿ ಮುಂದಾಗುವಲ್ಲೂ ಕೂಡ ಬಹಳ ಆ ಅವಸರದ ಹೆಜ್ಜೆಗಳು ಆಗದೆ ಹೋದಂತೆ ನೋಡಿಕೊಂಡ್ರೆ ಖಂಡಿತವಾಗಿ ಇವರ ಬುಧ ಏನಿದ್ದಾನೆ ಅವನು ಸೂರ್ಯನ ಜೊತೆ, ರಾಜಯೋಗದ ಸೂರ್ಯನ ಜೊತೆ ಕೂತಿರೋದರಿಂದ ಅನೇಕ ಇಲ್ಲಿ ಕತ್ತಲೇ ಇದೆ ಅನ್ನುವಂಥ ಸಂದರ್ಭದಲ್ಲೂ ಬೇಕಾದಂತಹ ಅಗತ್ಯದ ಒಂದು ಬೆಳಕನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಮಾಡಿಕೊಡ್ತಾನೆ. ಅದು ಅವರಿಗೆ ಸಾಧ್ಯವಾಗಲಿ ಅಂತ ಆಶಿಸ್ತೇನೆ. ನಮಸ್ಕಾರ.